ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡತಿ ಲಾಗ್ಸ್. ಇವತ್ತಿನ ಸ್ಪೆಷಲ್ ಬಂದು ಟೊಮ್ಯಾಟೊ ಗೊಜ್ಜು. ತುಂಬ ಸಿಂಪಲ್ ಆಗಿ ಫಾಸ್ಟಾಗಿ ಮಾಡುವಂಥ ರೆಸಿಪಿ. ಬನ್ನಿ ನೋಡ್ಕೊಂಡು ಬರೋಣ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು: ಮೊದಲಿಗೆ ಎಣ್ಣೆ ಬೇಕು, 2 ಟೇಬಲ್ ಸ್ಪೂನ್ ನಾನು ತೊಗೊಂಡಿದ್ದೀನಿ. ಜೀರಿಗೆ ಮತ್ತು ಸಾಸಿವೆ, ಸ್ವಲ್ಪ ಕರಿಬೇವು, 1 ಚಿಟಿಕೆ ಇಂಗು, 1 ಜಜ್ಜಿರುವಂಥದ್ದು ಬೆಳ್ಳುಳ್ಳಿ, 2 ಮೆಣಸಿನಕಾಯಿ, 1 ಈರುಳ್ಳಿ, 2 ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ, 1/4 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ. ನಿಮಗೆ ಎಷ್ಟು ಬೇಕು ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿ ನೀವು ತೊಗೊಬೋದು. ಇಲ್ಲಿ ನಾನು ಖಾರಕ್ಕೆ ನಂಗೆ ಸಾಕು, ಅದರಿಂದ ಅಷ್ಟೇ ತೊಗೊಂಡಿದ್ದೀನಿ. ನೆಕ್ಸ್ಟ್ ಅದನ್ನು ಮಾಡುವ ವಿಧಾನ: ಮೊದಲಿಗೆ ಗ್ಯಾಸ್ ಹಚ್ಚಿ ಒಂದು ಬಾಂಡೆಯನ್ನು ಇಟ್ಕೊಂಡಿದ್ದೀನಿ. ಈಗ ಅದರಲ್ಲಿರುವಂಥ ವಾಟರ್ ಫುಲ್ ಡ್ರೈ ಆಗಿ ಹೀಟ್ ಆದ ನಂತರ ಆಯಿಲ್ನ ಹಾಕ್ಕೊತಾ ಇದ್ದೀನಿ, 2 ಟೇಬಲ್ ಸ್ಪೂನಷ್ಟು. ನನಗಷ್ಟೇ ಸಾಕು. ಟೊಮೆಟೊ ಗೊಜ್ಜಿಗೆ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿ ನೀವು ಹಾಕ್ಕೊಳ್ಳಿ. ಹಾಗೆ ನಾನು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ನಂತರ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಸಿಡಿದ ನಂತರ ಬೆಳ್ಳುಳ್ಳಿ ಮತ್ತು 2 ಮೆಣಸಿನ್ಕಾಯಿನ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಈಗ ಸ್ವಲ್ಪ ಕರಿಬೇವಿನ ಹಾಕಿ ತಿರುಗಿಸ್ಕೊಳ್ಳೋಣ. ಹಾಗೆ ಮೇಲೆ ತಿರ್ಗಿಸ್ಕೊಳ್ಳೋಣ. ನಂತರ ಅದಕ್ಕೆ ಸ್ವಲ್ಪ ಹಿಂಗನ್ನು ಸೇರಿಸೋಣ. ಇವಾಗ ಹಿಂಗನ್ನು ಸೇರಿಸಿದ ನಂತರ ಮತ್ತೊಮ್ಮೆ ಬಾಡಿಸ್ಕೊಳ್ಳೋಣ ಒಂದು ಸಲ. ಈಗ ಆನಿಯನನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇಷ್ಟೊತ್ತು ನಾನು ಲೋ ಫ್ಲೇಮ್ನಲ್ಲಿ ಇಟ್ಟಿದ್ದೆ. ಇವಾಗ ಅದನ್ನು ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡಿ ಆನಿಯನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಆನಿಯನ್ ಬಾಡಿದ ನಂತರ ಏನಿದೆ ಟೊಮ್ಯಾಟೊ, ಅದನ್ನು ಇವಾಗ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಟೊಮ್ಯಾಟೊ ತೊಗೊಂಡಿದ್ದೀನಿ. ನನಗೆ ಸ್ವಲ್ಪ ಸಾಕು, 2 ಮೆಂಬರ್ಸ್ ಅಷ್ಟು, ಅದರಿಂದ ನಾನು ಸ್ವಲ್ಪ ಮಾಡ್ತಿದ್ದೀನಿ. ನಿಮಗೆ ಮನೆಯಲ್ಲಿರುವಂಥ ಮೆಂಬರ್ಸ್ನ ನೋಡಿ ನೀವು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ತಾ ಹೋಗಬೇಕು. ಈಗ ಅದು ಟೊಮ್ಯಾಟೊ ಫುಲ್ಲಿ ಸ್ಮ್ಯಾಶ್ ಆಗಬೇಕು. ಅದರಿಂದ ಅದಕ್ಕೆ ಸ್ವಲ್ಪ ಅರಿಶಿನ, 1 ಚಿಟಿಕೆ ಅಂತ ಹೇಳ್ಬೋದು. ನಾನು ಅದು ತುಂಬ ಚಿಕ್ಕ ಸ್ಪೂನಲ್ಲಿ ಆಫ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಬಿಕಾಸ್ ಆಫ್ ಅದು ಚೆನ್ನಾಗಿ ಸ್ಮ್ಯಾಶ್ ಆಗಲಿಕ್ಕೋಸ್ಕರ. ಅದು ಚೆನ್ನಾಗಿ ಸ್ಮ್ಯಾಶ್ ಆದ ನಂತರನೇ ಅದು ಟೊಮ್ಯಾಟೊ ಗೊಜ್ಜು ಚೆನ್ನಾಗಿ ಟೇಸ್ಟ್ ಬರೋದು. ಟೊಮೆಟೊ ಸಿಕ್ಕಿದರೆ ಅದು ರಿಯಲಿ ಟೇಸ್ಟಿಯಾಗಿರೋದಿಲ್ಲ. ಅದು ಸ್ಮ್ಯಾಶ್ ಆಗ್ತಾಯಿದೆ. ಅದು ಸ್ಮ್ಯಾಶ್ ಆದ ನಂತರ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ ಏನಿದೆ ಅದನ್ನು ಹಾಕ್ಕೊಂಬರೋಣ. ಇದು ತುಂಬ ಸಿಂಪಲ್ ರೆಸಿಪಿ, ಬೇಗ ಮಾಡ್ಕೊಬೋದು. ಇದು ಅನ್ನಕ್ಕೆ, ರೊಟ್ಟಿಗೆ, ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಇನ್ನು ತುಪ್ಪ ಆ್ಯಡ್ ಮಾಡ್ಕೊಂಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಸೂಟ್ ಆಗುವಂಥ ಗೊಜ್ಜು ಅಂತ ಹೇಳ್ಬೋದು. ಬನ್ನಿ, ಈಗ ಅದಕ್ಕೆ ಸ್ಮ್ಯಾಶ್ ಆಗಿದೆ. ಅದಕ್ಕೆ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ 1/4 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ತೊಗೊಂಡಿರೋದು 1/2 ಟೇಬಲ್ ಸ್ಪೂನ್ ಗರಂ ಮಸಾಲ, ಅದನ್ನು ಹಾಕ್ಕೊತಾ ಇದ್ದೀನಿ. ನೀವು ಎಷ್ಟು ಗೊಜ್ಜನ್ನ ಮಾಡ್ತಿದ್ದೀರಾ ಅದ್ರ ತಕ್ಕನಾಗಿ ನೀವು ಮಸಾಲನ ಆ್ಯಡ್ ಮಾಡ್ಕೊಳ್ಳಿ. ನಾನು ಮಾಡ್ತಿರೋದು 2 ಮೆಂಬರ್ಸ್ಗಾಗಿರೋದ್ರಿಂದ ನನಗೆ ಅಷ್ಟೇ ಸಾಕು. ಈಗ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು ಅದು ಚೆನ್ನಾಗಿ ಒಂದು 10 ನಿಮಿಷ ಕುದಿಸೋಣ. ಚೆನ್ನಾಗಿ ಕುದೀಲಿ ಅದು. ಆವಾಗಲೇ ನಮಗೆ ಟೊಮ್ಯಾಟೊ ಗೊಜ್ಜು ತುಂಬ ಟೇಸ್ಟಿಯಾಗಿ ಬರೋದು. ಅದು ಆಯಿಲ್ ಬಿಟ್ಕೊಬೇಕು ಚೆನ್ನಾಗಿ, ಆವಾಗ ಚೆನ್ನಾಗಿ ಬರುತ್ತೆ. ಅದು ಚೆನ್ನಾಗಿ ಕುದಿದ ನಂತರ ಬೇರೆ ಇಂಗ್ರೀಡಿಯೆಂಟ್ಸ್ ಏನಿದೆ ಅದನ್ನು ನಾವು ಆ್ಯಡ್ ಮಾಡ್ಕೊಳ್ಳೋಣ. ಕುದೀತಾ ಇದೆ ಇವಾಗ. ಮತ್ತೊಮ್ಮೆ ಅದನ್ನ ಆವಾಗವಾಗ ಬಾಡಿಸ್ತಾ ಇರಬೇಕು, ಇಲ್ಲಾಂದರೆ ಅದು ತಳ ಹಿಡಿದ್ಬಿಡುತ್ತೆ. ನಾನು ಯೂಸ್ ಮಾಡೋದು ಸ್ಟೀಲ್ ಬಾಣಲಿ ಆಗಿರೋದ್ರಿಂದ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಆವಾಗವಾಗ ಬಾಡಿಸ್ಕೊತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ ಬೆಂದಿದೆ. ಇವಾಗ ಏನಿದೆ ಬೆಲ್ಲನ 1 ಚಿಟಿಕೆ ಸೇರಿಸ್ಕೊತಾ ಇದ್ದೀನಿ. ನಾನು ಬೆಲ್ಲನ ಸ್ವಲ್ಪ 1 ಇಂಚಷ್ಟು ತೊಗೊಂಡು ಪುಡಿ ಮಾಡಿ ಹಾಕ್ಕೊಂಡಿರೋದು. ಈಗ ಏನಿದೆ ಇನ್ನು ಮಿಕ್ಕಿದಂಥ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಬೇಕು. ಬೆಲ್ಲ ಕೂಡ ಚೆನ್ನಾಗಿ ಅದರಲ್ಲಿ ಸ್ಮ್ಯಾಶ್ ಆಗಲಿ. ಈಗ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಗೊಜ್ಜು ರೆಡಿಯಾಗಿದೆ. ಇನ್ನು ಕೆಲವು 5 ಮಿನಿಟ್ಸಲ್ಲಿ ನಿಮಗೆ ಗೊಜ್ಜು ಫುಲ್ಲಿ ರೆಡಿ. ತೆಂಗಿನಕಾಯಿ ತುರಿ ಅಷ್ಟೇ, ನನಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕ್ಕೊಂಡಿದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೊತಾ ಇದ್ದೀನಿ, ಬಿಕಾಸ್ ಫುಲ್ ಗಟ್ಟಿಯಾದರೂ ಕೂಡ ಚೆನ್ನಾಗಿರಲ್ಲ. ಕೊತ್ತಂಬರಿ ಪೌಡರ್ ಇದು ಇನ್ನೂ ಚೆನ್ನಾಗಿ ಟೇಸ್ಟನ್ನ ಕೊಡುತ್ತೆ. ಹಾಕಿಲ್ಲ ಅಂದರೂ ಕೂಡ ಓಕೆ, ಇದು ಆಪ್ಷನಲ್ ಆಗಿರುತ್ತೆ. ಬಟ್ ಇನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಅದು ಬೇಕೇ ಬೇಕು ಟೊಮೆಟೊ ಗೊಜ್ಜಿಗೆ. ಕೊತ್ತಂಬರಿ ಸೊಪ್ಪು ಮಾತ್ರ ಆಪ್ಷನಲ್ ಆಗಿರುತ್ತೆ. ಈಗ ಟೊಮೆಟೊ ಗೊಜ್ಜು ರೆಡಿ ಆಗಿದೆ. ನೀವು ಟ್ರೈ ಮಾಡಿ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ನೋಡ್ತಾ ಇರಿ. ಧನ್ಯವಾದ.